ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಫಿ ಸಾಕ್ಷಿಯ ಸಂಕಷ್ಟವನ್ನ ಎದುರಿಸ್ತಾ ಇರುವಂತಹ ಆರೋಪಿ ನಟ ದರ್ಶನ್ಗೆ ಸದ್ಯಕ್ಕೆ 7 ದಿನಗಳ ರಿಲೀಫ್ ಸಿಕ್ಕಿದೆ. ಮಾಫಿ ಅರ್ಜಿ ತಕ್ಷಣ ಪರಿಗಣಿಸದಂತೆ ದರ್ಶನ್ ವಕೀಲ ಸಕ್ಸಸ್ ಆಗಿದ್ದಾರೆ. ಪ್ರದೋಷ ಹೇಳಿಕೆ ದಾಖಲಿಕೆಗೆ ಕೋರ್ಟ್ ಕಾಲಾವಕಾಶವನ್ನ ಕೊಟ್ಟಿದೆ. ಆಗಸ್ಟ್ 18ರವರೆಗೂ ಕೂಡ ಆರೋಪಿ ಪ್ರದೋಷ್ಗೆ ಹೇಳಿಕೆಯನ್ನ ದಾಖಲಿಸುವುದಕ್ಕೆ ಅವಕಾಶ ಇಲ್ಲ. ದರ್ಶನ್ ಪರ ವಕೀಲರ ವಾದವನ್ನ ನ್ಯಾಯಾಲಯ ಪರಿಗಣಿಸಿತು. ಹಾಗಾಗಿ ಸದ್ಯಕ್ಕೆ ಪ್ರದೋಷ ಹೇಳಿಕೆ ದಾಖಲು ಇಲ್ಲ. ಇವತ್ತೇ ಪ್ರದೋಷರ ಹೇಳಿಕೆ ದಾಖಲು ಮಾಡಬೇಕು ಅಂತ ಹೇಳಿ ಪ್ರದೋಷ್ ಪರ ವಕೀಲರ ಪಟ್ಟನ್ನ ಹಿಡಿದಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಮಾಡಿದಂತಹ ವಾದವನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯ ಆಗಸ್ಟ್ 18ರ ನಂತರ ಹೇಳಿಕೆ ದಾಖಲು ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಆದ್ರೂ ದರ್ಶನ್ ಅವರಿಗೆ ಟೆನ್ಷನ್ ತಪ್ತಾ ಅಂತ ಕೇಳಿದ್ರೆ ಇಲ್ಲ. ಜೈಲಲ್ಲಿ ಪ್ರದೋಷ್ಗೆ ಸೂಕ್ತ ಭದ್ರತೆಗೂ ಕೂಡ ಸದ್ಯ ಕೋರ್ಟ್ ಸೂಚನೆಯನ್ನ ನೀಡುವಂತಹ ಕೆಲಸವನ್ನ ಮಾಡಿದೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ನಡೆಯಿತು. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅವರು ವಾದವನ್ನ ಮಂಡಿಸಿದ್ರು. ಮಾಫಿ ಸಾಕ್ಷಿಯಾಗೋಕೆ ಹೊರಟಿರುವಂತಹ ಪ್ರದೋಷ್ ಪರ ವಕೀಲ ದಿವಾಕರ್ ಅವರು ಪ್ರಬಲ ವಾದವನ್ನ ಮಂಡಿಸಿದ್ರು. ಅದಾದಂತಹ ನಂತರದಲ್ಲಿ ನ್ಯಾಯಾಲಯ ದರ್ಶನ್ ಪರ ವಕೀಲರ ವಾದವನ್ನ ಪುರಸ್ಕರಿಸಿ 1 ವಾರಗಳ ಸಮಯವನ್ನ ನೀಡಿದೆ. ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ದಾಖಲು ಮಾಡೋಕೆ ಅಂದ್ರೆ ಆಗಸ್ಟ್ 18ನೇ ತಾರೀಕಿನ ನಂತರ ಮಾಫಿ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದ ಯಾವ ರೀತಿಯಾಗಿತ್ತು? ಮೊದಲಿಗೆ ಪ್ರದೋಷ್ ಪರ ವಕೀಲರು ಏನು ವಾದವನ್ನ ಮಾಡಿದ್ರು ಅದನ್ನ ನೋಡ್ತಾ ಹೋಗೋಣ. ಪ್ರದೋಷ್ ಪರವಾಗಿ ವಕೀಲರಾದಂತಹ ದಿವಾಕರ್ ವಾದವನ್ನ ಮಂಡಿಸಿದ್ರು. ಪ್ರದೋಷ್ ಅಪ್ರೂವರ್ ಆಗೋಕ್ ಬಯಸಿದ್ದಾರೆ. ಈ ಕೇಸ್ನಲ್ಲಿ ಕೋರ್ಟ್ ಹೇಳಿಕೆಯನ್ನ ಪಡೆಯಬೇಕು. ಈ ಕೇಸ್ನಲ್ಲಿ ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯ ನಾಶ ಯತ್ನ 3 ಡೈಮೆನ್ಷನ್ ಇದೆ. ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನ ಕೋರ್ಟ್ ಪರಿಗಣಿಸದೇ ಇದ್ರೆ ಬೇರೆ ಆರೋಪಿಗಳು ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇರುತ್ತೆ. ಇತರೆ ಆರೋಪಿಗಳು ಈ ಹಂತದಲ್ಲಿ ಪ್ರಶ್ನಿಸುವ ಅಧಿಕಾರವನ್ನ ಹೊಂದಿಲ್ಲ. ಅಂದ್ರೆ ಮಾಫಿ ಸಾಕ್ಷಿಯಾಗಿ ಆಗೋದಕ್ಕೆ, ಖುದ್ದು ಅಪ್ರೂವರ್ ಆಗೋದಕ್ಕೆ ಪ್ರದೋಷ್ ಒಪ್ಕೊಂಡಿದ್ದಾರೆ. ಎಲ್ಲ ಸತ್ಯವನ್ನ ಹೇಳೋದಕ್ಕೆ ಅವರು ಮುಂದಾಗಿದ್ದಾರೆ. ಈ ಹಂತದಲ್ಲಿ ಕಾನೂನು ಪ್ರಕಾರ ಇತರೆ ಆರೋಪಿಗಳಿಗೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅಥವಾ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರದೋಷ್ ಪರ ವಕೀಲ ದಿವಾಕರ್ ವಾದವನ್ನ ಮಂಡಿಸ್ತಾರೆ. ಒಂದು ಸಲ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಲಿ ನ್ಯಾಯಾಲಯದ ಮುಂದೆ. ಅದಾದ ನಂತರ ಪಾಟಿ ಸವಾಲು ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಹೇಳಿಕೆಯನ್ನ ದಾಖಲು ಮಾಡಬೇಡಿ ನೀವು ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ದಿವಾಕರ್ ವಾದ ಮಂಡಿಸ್ತಾರೆ. ಅಂದ್ರೆ ಪ್ರದೋಷ್ ಪರ ವಕೀಲರು. ಇದಕ್ಕೆ ದರ್ಶನ್ ಪರ ವಕೀಲರ ಪ್ರತಿವಾದ ಏನಾಗಿತ್ತು? ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ಯಾವುದನ್ನ? ನಿನ್ನೆ ಕೋರ್ಟ್ ನಲ್ಲಿ ಒಂದು ಆದೇಶ ಆಯ್ತಲ್ಲ, ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶ ಇಲ್ಲ ಅಂತ ಕೋರ್ಟ್ ಒಂದು ಆದೇಶ ಮಾಡ್ತು. 59ನೇ ಸಿಸಿಎಚ್ ಕೋರ್ಟ್. ಅದನ್ನ ನಾವು ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅವರು ವಾದವನ್ನ ಮಾಡಿದ್ರು. ಒಂದು ವೇಳೆ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಆಗ ನೀವು ಹೇಳಿಕೆಯನ್ನ ದಾಖಲು ಮಾಡಬಹುದು. ಈಗ ನಮಗೆ ಮೇಲ್ಗಡೆ ಹೋಗೋದಕ್ಕೆ ಅವಕಾಶ ಇದೆಯಲ್ಲ, ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆಯಲ್ಲ, ನೀವು ನಮಗೊಂದು ಬ್ರೀತಿಂಗ್ ಸ್ಪೇಸ್ ಕೊಡಿ, ನಾವು ಅರ್ಜಿಯನ್ನ ಹಾಕ್ತೀವಿ. ಮೇಲ್ ಕೋರ್ಟ್ ಅಂದ್ರೆ ಹೈಕೋರ್ಟ್ ಏನ್ ಹೇಳುತ್ತೆ ಅದನ್ನ ಕಾದು ನೋಡಿ ನೀವು ಮುಂದಿನ ಪ್ರಕ್ರಿಯೆಯನ್ನ ಮುಂದುವರಿಸಿ ಅನ್ನೋದು ದರ್ಶನ್ ಪರ ವಕೀಲರ ವಾದ ಆಗಿತ್ತು. ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಬೇಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ತಕರಾರನ್ನ ಎತ್ತಿದ್ರು. A14 ಇನ್ನೂ ಕೂಡ ಆರೋಪಿಯೇ, ಅಂದ್ರೆ ಪ್ರದೋಷ್ ಇನ್ನೂ ಕೂಡ ಆರೋಪಿಯೇ, ಆತ ಇನ್ನೂ ಕೂಡ ಸಾಕ್ಷಿ ಆಗಿಲ್ಲ ಅಂತ ವಾದ ಮಂಡಿಸಿದ್ರು. ಕೋರ್ಟ್ ಇನ್ನೂ ಕೂಡ ಪರಿಗಣಿಸಿಲ್ಲ ಅಂತ ಹೇಳಿ ದಿವಾಕರ್ ಅಂದ್ರೆ ಪ್ರದೋಷ್ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಈ ವಾದಕ್ಕೆ ಹಶ್ಮತ್ ಪಾಷಾ ಪ್ರತಿವಾದವನ್ನ ಮಂಡಿಸ್ತಾರೆ. ಇಬ್ಬರು ವಕೀಲರ ವಾದ ಪ್ರತಿವಾದ ಏನಾಗಿತ್ತು? ನಾನ್ ಸಾಕ್ಷಿ ಅಂತ ಹೇಳ್ತಾ ಇಲ್ಲ, ಸಾಕ್ಷಿಯಾಗೋದಕ್ಕೆ ಮನವಿ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾಗುವಂತಹ ಅರ್ಜಿಯನ್ನ ಪುರಸ್ಕರಿಸಿ ಅಂತ ಹೇಳಿ ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಅಲ್ಲದೆ ಇವತ್ತೇ ಪ್ರದೋಷ್ ಹೇಳಿಕೆಯನ್ನ ನೀವು ದಾಖಲು ಮಾಡ್ಕೊಳ್ಬೇಕು. ಇಡೀ ಘಟನೆ ಏನಾಗಿದೆ, ಯಾರ ಪಾತ್ರ ಏನು, ತನ್ನ ಪಾತ್ರ ಏನು ಎಲ್ಲವನ್ನ ವಿವರಿಸುವುದಕ್ಕೆ ನನ್ನ ಕಕ್ಷಿದಾರ ಪ್ರದೋಷ್ ಸಿದ್ಧರಿದ್ದಾರೆ. ಇವತ್ತೇ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳಿ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಮನವಿಯನ್ನ ಮಾಡ್ತಾರೆ ಪ್ರದೋಷ್ ಪರ ವಕೀಲರಾದಂತಹ ದಿವಾಕರ್. ಹೇಳಿಕೆ ದಾಖಲಿಗೆ ಸಮಯ ನಿಗದಿಪಡಿಸೋಕೆ ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡ್ತಾರೆ. ಆದ್ರೆ ಹಶ್ಮತ್ ಪಾಷಾ ಅವರು ಯಾವುದೇ ಕಾರಣಕ್ಕೂ ಇವತ್ತು ಅವಕಾಶವನ್ನ ಕೊಡಬೇಡಿ ಅಂತ ಹೇಳಿ ತಾವು ಮನವಿಯನ್ನ ಮಾಡ್ಕೊಳ್ತಾರೆ. ಈ ವಿಚಾರವಾಗಿ ದಿವಾಕರ್ ಹಾಗೆ ಹಶ್ಮತ್ ಪಾಷಾ, ದಿವಾಕರ್ ಅಂದ್ರೆ ಪ್ರದೋಷ್ ಪರ ವಕೀಲರು, ಹಶ್ಮತ್ ಪಾಷಾ ಅಂದ್ರೆ ದರ್ಶನ್ ಪರ ವಕೀಲರು, ಇಬ್ಬರ ಮಧ್ಯೆ ವಾದ ಪ್ರತಿವಾದ ಆಗುತ್ತೆ.
ನಿನ್ನೆ ಕೋರ್ಟ್ ನೀಡಿರುವಂತಹ ಆದೇಶದ ಪ್ರತಿ ನಮ್ಗಿನ್ನೂ ಕೂಡ ಸಿಕ್ಕಿಲ್ಲ ಅಂತಾರೆ ಹಷ್ಮತ್ ಪಾಷಾ. ನಿನ್ನೆ ಒಂದು ಆದೇಶ ಬಂತಲ್ಲ, ನಾನಾಗ್ಲೇ ಹೇಳಿದೆ ಆರೋಪಿಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ. ನಿನ್ನೆ ಕೋರ್ಟ್ ಇಲ್ಲ ಅಂತ ಹೇಳ್ತು. ಆ ಆದೇಶದ ಪ್ರತಿಯೇ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಅಷ್ಟರಲ್ಲಿ ನೀವು ಮಾಫಿ ಸಾಕ್ಷಿಯಾಗಿ ಈತನನ್ನ ಪರಿಗಣಿಸಿ ಹೇಳಿಕೆಯನ್ನ ದಾಖಲು ಮಾಡಿದ್ರೆ ಹೇಗೆ? ನಾವು ನಿನ್ನೆಯ ಆದೇಶದ ಪ್ರತಿಯನ್ನ ನೋಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸ್ತಾರೆ ದರ್ಶನ್ ಪರ ವಕೀಲರು. ಆದಷ್ಟು ಬೇಗ ಪ್ರದೋಷ್ ಹೇಳಿಕೆ ದಾಖಲಿಸಿ ಅಂತ ಹೇಳಿ ದಿವಾಕರ್ ಮನವಿಯನ್ನ ಮಾಡಿದ್ರೆ, ಪ್ರದೋಷ್ ಹೇಳಿಕೆ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅಂತ ಹೇಳಿ ದಿವಾಕರ್ ಮನವಿಯನ್ನ ಮಾಡ್ಕೊಂಡ್ರೆ, ಇಲ್ಲ ನೀವು ಅದಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಎಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸಚಿನ್ ಅವರು ಪ್ರತಿವಾದವನ್ನ ಮಂಡಿಸ್ತಾರೆ. ನಿನ್ನೆ ಕೋರ್ಟ್ ನೀಡಿದಂತಹ ಆದೇಶಕ್ಕೆ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಇದೆ, ನೀವು ಹೈಕೋರ್ಟಿಗೆ ಹೋಗ್ಬೋದು ಅಂದ್ರೆ ಅವ್ರು ದರ್ಶನ್ ಪರ ವಕೀಲರಿಗೆ ಹೇಳ್ತಾ ಇರೋದು. ಹೀಗಂದ ಮಾತ್ರಕ್ಕೆ ಕೋರ್ಟ್ನ ಪ್ರಕ್ರಿಯೆಗಳಿಗೆ, ಕೇಸ್ಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳಿಗೆ ನಿರ್ಬಂಧವನ್ನ ಹೇರೋದಕ್ಕೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾರೆ. ಇನ್ನು ರೇಣುಕಾ ಸ್ವಾಮಿ ತಾಯಿ ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹಾಕಿದೆ. ಹೀಗಂದ ಮಾತ್ರಕ್ಕೆ ಸಾಕ್ಷಿಗಳ ವಿಚಾರಣೆಯಾಗಿಲ್ವಾ? ಹಾಸ್ಟೈಲ್ ವಿಟ್ನೆಸ್ ಆಗಿದ್ದಾರೆ ಅವರು, ಒಂದ ಕಾರಣಕ್ಕಾಗಿ ಟ್ರಯಲ್ ನ ನಿಲ್ಲಿಸಲಾಗಿದೆಯಾ? ಇಲ್ಲ ಅಲ್ವಾ? ಸಾಕ್ಷಿಗಳ ವಿಚಾರಣೆಯನ್ನ ನಿಲ್ಲಿಸಲಾಗಿದೆಯಾ? ಇಲ್ಲ ಅಲ್ವಾ? ಮುಂದುವರಿಸಲಾಗಿದೆ ಅಂತ ಹೇಳಿ ವಾದವನ್ನ ಮಂಡಿಸ್ತಾರೆ. ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ವಾದಕ್ಕೆ ಎಎಸ್ಪಿಪಿ ಸಚಿನ್ ಅವರ ಪ್ರತಿವಾದ ಆಯಿತು. ಈಗ ಪ್ರದೋಷ್ ಆರೋಪಿಯಾಗಿ ಅವರು ಕೋರ್ಟ್ ಮುಂದೆ ಹಾಜರಾಗ್ತಾ ಇರೋದು. ಪ್ರದೋಷ್ ಆರೋಪಿ ಅನ್ನೋದನ್ನ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದಂತಹ ಹಷ್ಮತ್ ಪಾಷಾ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಪ್ರದೋಷ್ ಪರ ವಕೀಲರ ವಾದ ಏನಾಗಿತ್ತು? ಪ್ರದೋಷ್ ಹೇಳಿಕೆ ಸಾಕ್ಷಿ ಆಗುತ್ತೋ ಇಲ್ವೋ ಅದನ್ನ ಪ್ರಾಸಿಕ್ಯೂಷನ್ ನಿರ್ಧರಿಸುತ್ತೆ. ಒಂದು ವೇಳೆ ಅವರು ಸಾಕ್ಷಿ ಅಲ್ಲ ಅಂದ್ರೆ ಆರೋಪಿಯಾಗಿಯೇ ಉಳಿತಾರೆ. ದಯವಿಟ್ಟು ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕರಿಸಿ ಪ್ರದೋಷ್ ಹೇಳಿಕೆ ದಾಖಲು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಪ್ರದೋಷ್ ಪರ ವಕೀಲ ದಿವಾಕರ್ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಮಾಫಿ ಸಾಕ್ಷಿಗೆ ತನ್ನ ಸಮ್ಮತಿಯನ್ನ ನೀಡಿದೆ. ಅಂದ್ರೆ ಸರ್ಕಾರದ ಪರ ವಕೀಲರು ಕೇಸ್ನಲ್ಲಿ ವಾದ ಮಾಡೋರು, ಪ್ರಾಸಿಕ್ಯೂಷನ್ ಅವರೇ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಪ್ರದೋಷ್ನ ಮಾಫಿ ಸಾಕ್ಷಿ ಮಾಡೋದಕ್ಕೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಹೇಳಿಕೆ ದಾಖಲು ಮಾಡುವುದನ್ನ ಮುಂದೂಡಬೇಡಿ ಅಂತ ಹೇಳಿ ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡಿದ್ರು. ದಾಖಲಿಸುವ ಮುನ್ನ ಅಂದ್ರೆ ಪ್ರದೋಷ್ ಹೇಳಿಕೆಯನ್ನ ದಾಖಲಿಸುವ ಮುನ್ನ ನಮಗೂ ಉಸಿರಾಡೋದಕ್ಕೆ ಟೈಮ್ ಕೊಡಿ ಸ್ವಾಮಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಅವರು ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಇವತ್ತೇ ಮಾಡಿ ಅಂತ ಹೇಳ್ತಿದ್ದಾರೆ ನಿಜ, ಆದ್ರೆ ನಿನ್ನೆಯಷ್ಟೇ ಒಂದು ಆದೇಶ ಬಂದಿದೆ. ಆ ಆದೇಶದ ಪ್ರತಿ ನಮ್ಗಿನ್ನೂ ಸಿಕ್ಕಿಲ್ಲ. ಅದ್ರಲ್ಲಿ ಏನಿದೆ ಅಂತ ನಾವು ನೋಡಿಲ್ಲ. ನಾವು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಟ್ಲೀಸ್ಟ್ ಈ ಪ್ರಕ್ರಿಯೆಗಳನ್ನೆಲ್ಲ ಮಾಡೋಕಾದ್ರೂ ನಮ್ಗೆ ನೀವು ಸಮಯ ಕೊಡಬೇಕಲ್ಲ. ಹಾಗಾಗಿ ನಮಗೆ ಬ್ರೀತಿಂಗ್ ಸ್ಪೇಸ್ ಆದ್ರೂ ಕೊಡಿ, ಬ್ರೀತಿಂಗ್ ಟೈಮ್ ಆದ್ರೂ ಕೊಡಿ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾರೆ. ಪ್ರದೋಷ್ನ ಜೈಲಿನಲ್ಲಿ ಪ್ರತ್ಯೇಕವಾಗಿ ಇರಿಸಿ ಭದ್ರತೆಯನ್ನ ನೀಡುವುದಕ್ಕೆ ಇದೇ ಸಂದರ್ಭದಲ್ಲಿ ಪ್ರದೋಷ್ ಪರ ವಕೀಲರು ಮತ್ತೊಂದು ಮನವಿಯನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಆ ಕೇಸ್ನ ಸಹ ಆರೋಪಿಗಳು ಕೂಡ ಜೈಲಿನಲ್ಲೇ ಇರೋದ್ರಿಂದ, ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಹೊರಟಿರೋದ್ರಿಂದ, ಅಪ್ರೂವರ್ ಆಗೋಕ್ ಹೊರಟಿರೋದ್ರಿಂದ ಆತನಿಗೆ ಬೆದರಿಕೆ ಇದೆ ಜೈಲಿನಲ್ಲಿ, ಆತನಿಗೆ ಭದ್ರತೆಯನ್ನ ಕೊಡಬೇಕು ಅಂತಾನು ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಕೋರ್ಟ್ ಮಾಡಿದ್ದೇನು? ದರ್ಶನ್ ಪರ ವಕೀಲರ ವಾದವನ್ನ ಪರಿಗಣಿಸುವಂತಹ ಕೆಲಸವನ್ನ 59ನೇ CCH ಕೋರ್ಟ್ ಮಾಡುತ್ತೆ. ಯಾವುದೇ ಆದೇಶವನ್ನ ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಸ್ಪಿಪಿ ಸಚಿನ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಕೋರ್ಟ್ ಹೇಳಿಕೆಯನ್ನ ದಾಖಲಿಸುವುದನ್ನ ಮುಂದೂಡುವಂತೆ ನೀವು ಕೇಳೋಕ್ ಸಾಧ್ಯ ಇಲ್ಲ ಅಂದ್ರೆ ಪ್ರಾಸಿಕ್ಯೂಷನ್ ಈ ಸಂದರ್ಭದಲ್ಲಿ ಮಾಡಿದಂತಹ ವಾದ ಇದು. ಈ ದರ್ಶನ್ ಹಾಗೆ ಪ್ರದೋಷ್ ಪರ ವಕೀಲರ ವಾದ ಪ್ರತಿವಾದದ ಸಂದರ್ಭದಲ್ಲಿ ಪ್ರದೋಷ್ ಪರ ವಕೀಲರ ವಾದಕ್ಕೆ ಸಹಮತವನ್ನ ವ್ಯಕ್ತಪಡಿಸುತ್ತಾರೆ ಎಎಸ್ಪಿಪಿ ಸಚಿನ್ ಅವರು. ಅತ್ತ ಕನಿಷ್ಠ ಒಂದು ವಾರ ಅಟ್ಲೀಸ್ಟ್ ಮುಂದೂಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಒಂದು ವಾರ ನಮಗೆ ಟೈಮ್ ಕೊಡಿ, ಮೇಲ್ಮನವಿಯನ್ನ ನಾವು ಸಲ್ಲಿಸ್ತೀವಿ ಹೈಕೋರ್ಟ್ಗೆ, ಒಂದು ವಾರದ ಸಮಯಾವಕಾಶ ಕೊಡಿ, ಅಲ್ಲಿ ತನಕ ನೀವು ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಅವರ ವಾದವನ್ನ ಕೋರ್ಟ್ ಪುರಸ್ಕರಿಸುವಂತಹ ಕೆಲಸವನ್ನ ಮಾಡುತ್ತೆ. ಆಗಸ್ಟ್ 18ನೇ ತಾರೀಕಿನವರೆಗೂ ಕೂಡ ಪ್ರದೋಷ್ ಹೇಳಿಕೆಯನ್ನ ದಾಖಲಿಸುವುದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆಗಸ್ಟ್ 18ನೇ ತಾರೀಕಿನ ನಂತರ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡುವಂತಹ ಕೆಲಸ ಆಗತ್ತೆ. ಪ್ರದೋಷ್ ಹೇಳಿಕೆ ದಾಖಲು ಮಾಡೋದು ಈ ಕೇಸ್ನಲ್ಲಿ ಸಿಕ್ಕಿರುವಂತಹ ಬಹಳ ದೊಡ್ಡ ಟ್ವಿಸ್ಟ್. ಯಾಕಂದ್ರೆ ಖುದ್ದು ಪ್ರದೋಷ್ ಆವತ್ತು ರೇಣುಕಾ ಸ್ವಾಮಿ ಕೊಲೆ ನಡೆದ ದಿನ ಏನಾಯ್ತು, ತನ್ನ ಪಾತ್ರ ಏನು, ದರ್ಶನ್ ಪಾತ್ರ ಏನು, ಪವಿತ್ರಾ ಗೌಡ ಪಾತ್ರ ಏನು, ಇತರ ಎಲ್ಲ ಆರೋಪಿಗಳ ಪಾತ್ರ ಏನು ಅನ್ನೋದನ್ನ ಹೇಳೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಮುಂದೆ ಬಂದ್ಬಿಟ್ಟಿದ್ದಾರೆ. ಇದು ಇಡೀ ಕೇಸ್ಗೆ ಬಂದಿರುವಂತಹ ಬಹಳ ದೊಡ್ಡ ಟ್ವಿಸ್ಟ್. ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಯಿಂದ ಸಂಕಷ್ಟ ದರ್ಶನ್ಗೆ ಹೆಚ್ಚಾಗಬಹುದು.
ಹಾಗಾಗಿ ಈ ವಿಚಾರವಾಗಿ 1 ವಾರಗಳ ಸಮಯಾವಕಾಶವನ್ನ ಪಡೆಯುವಲ್ಲಿ ದರ್ಶನ್ ಪರ ವಕೀಲರು ಸಕ್ಸಸ್ ಆಗಿದ್ದಾರೆ. ದರ್ಶನ್ ವಕೀಲರ ಮನವಿಯನ್ನ ಪರಿಗಣಿಸಿದೆ ಕೋರ್ಟ್. ಪ್ರದೋಷ್ ಹೇಳಿಕೆಯನ್ನ ದಾಖಲಿಸುವುದಕ್ಕೆ 1 ವಾರಗಳ ಕಾಲ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ. ಅಂದ್ರೆ 1 ವಾರದ ನಂತರ ಹೇಳಿಕೆಯನ್ನ ದಾಖಲಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಪ್ರದೋಷ್ ವಕೀಲರ ಮನವಿಯನ್ನ ಇದೇ ಸಂದರ್ಭದಲ್ಲಿ ಕೋರ್ಟ್ ಪರಿಗಣನೆಯನ್ನ ಮಾಡ್ತು. ಅದೇನು ಅಂತಂದ್ರೆ ಪ್ರದೋಷ್ಗೆ ಜೈಲಿನಲ್ಲಿ ಭಯ ಇದೆ, ಸಹ ಆರೋಪಿಗಳು ಕೂಡ ಅಲ್ಲೇ ಇದ್ದಾರೆ, ಆತನಿಗೇನಾದ್ರೂ ಮಾಡಿಬಿಡಬಹುದು ಅನ್ನುವಂತಹ ಆತಂಕವನ್ನ ಅವ್ರು ಏನ್ ವ್ಯಕ್ತಪಡಿಸಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೆ ಸೂಕ್ತವಾದಂತಹ ಭದ್ರತೆಯನ್ನ ನೀಡಿ ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತು. ಪ್ರದೋಷ್ ಹೊರಟಿರೋದು ಮಾಫಿ ಸಾಕ್ಷಿ ಆಗೋದಕ್ಕೆ. ಇಷ್ಟಕ್ಕೂ ಮಾಫಿ ಸಾಕ್ಷಿ ಅಂದ್ರೆ ಏನು ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಪರಾಧದಲ್ಲಿ ಭಾಗಿಯಾದ ಆರೋಪಿಯನ್ನೇ ಸಾಕ್ಷಿಯನ್ನಾಗಿ ಕೇಸ್ನಲ್ಲಿ ಪರಿಗಣಿಸೋದು, ಷರತ್ತುಬದ್ಧ ಕ್ಷಮಾದಾನವನ್ನ ನೀಡಿ ಮಾಫಿ ಸಾಕ್ಷಿಯನ್ನಾಗಿ ಮಾಡುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಕೇಸ್ನ ಸಂಪೂರ್ಣ ಸತ್ಯ ಬಹಿರಂಗವೇ ಮಾಫಿ ಸಾಕ್ಷಿಗೆ ಇರುವಂತಹ ಪ್ರಮುಖವಾದಂತಹ ಷರತ್ತು. ತನ್ನ ಪಾತ್ರ ಮಾತ್ರ ಅಲ್ಲ, ಉಳಿದಂತಹ ಆರೋಪಿಗಳು ಅವರ ಪಾತ್ರವನ್ನ ಕೂಡ ಬಹಿರಂಗಪಡಿಸಬೇಕಾಗತ್ತೆ ಮಾಫಿ ಸಾಕ್ಷಿ. ಅಪರಾಧದ ಪ್ರಮುಖ ಸಂಗತಿ ತಿಳಿದಿರುವಂತಹ ಆರೋಪಿಯನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ಅವಕಾಶ ಇದೆ. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಆರೋಪಿಯೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆರೋಪಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಆತ ಮಾಫಿ ಸಾಕ್ಷಿ ಆಗೋದಿಲ್ಲ. ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ನ್ಯಾಯಾಲಯವೇ ಕ್ಷಮಾದಾನವನ್ನ ನೀಡಬೇಕು. ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ನ್ಯಾಯಾಲಯ ಸಾಕ್ಷ್ಯವಾಗಿ ಪರಿಗಣಿಸಬಹುದು, ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿತ್ತು. ಮಾಫಿ ಸಾಕ್ಷಿ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನ ನ್ಯಾಯಾಲಯವೇ ಪರಿಶೀಲನೆ ಮಾಡುತ್ತೆ. ಇತರೆ ಸಾಕ್ಷಿಯ ದಾಖಲೆಗಳೊಂದಿಗೆ ಮಾಫಿ ಸಾಕ್ಷಿಯ ಹೇಳಿಕೆಯೂ ಕೂಡ ಹೋಲಿಕೆಯಾಗಬೇಕು. ಮಾಫಿ ಸಾಕ್ಷಿ ಪಡೆದ ಬಳಿಕ ಸತ್ಯ ಮರೆಮಾಚಿದ್ರೆ ಕೊಟ್ಟಂತಹ ಕ್ಷಮಾದಾನ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ. ಸುಳ್ಳು ಹೇಳಿಕೆಯನ್ನ ನೀಡಿದ್ರೆ ಮಾಫಿ ಸಾಕ್ಷಿ ವಿರುದ್ಧವೂ ಕಾನೂನು ಕ್ರಮ ಆಗುತ್ತೆ. ಮಾಫಿ ಸಾಕ್ಷಿಯ ಹೇಳಿಕೆ ಇತರೆ ಆರೋಪಿಗಳ ವಿರುದ್ಧದ ಮಹತ್ವದ ಸಾಕ್ಷ್ಯವಾಗಿ ಪರಿಗಣಿಸಲ್ಪಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.